ಮಾತಾಡಕ್ಕಿಲ್ವಾ ಬುಯ್ ಬುಯ್ ಮಾತಾಡಕ್ಕಿಲ್ವಾ. ಸೀರಿಯಲ್ ಅವ್ರನ್ನ ಹಾಕೊಂಡು ಮಾಡೋದು ಹೆಂಗೆ? ನಾವು ಗಾಂಧಿನಗರದಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಕೇಳಿದಾಗ ಅಲ್ಲ ದರ್ಶನ್ ಜೊತೆಲಿ ಸೀರಿಯಲ್ ಆ್ಯಕ್ಟ್ ಮಾಡಿದವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ರ ನೀವು ಒಂಥರ ನೀವು ಬಜೆಟ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೇನೋ ಮಾಡ್ತಾಯಿದ್ರ ಅನ್ನೋ ಥರ ಮೆಂಟಾಲಿಟಿ ಬಂದ್ಬಿಡುತ್ತೆ, ಯಾಕೆ ಹಿಂಗೆ ಮಾಡ್ತೀರ ಹಂಗೆ. ಸೊ ನಮ್ಗೆ ಅದೇನು ಅನಿಸಿಲ್ಲ, ಯಾಕಂದರೆ ದರ್ಶನ್ ಶುರು ಮಾಡಿದ್ದು ಸ್ಮಾಲ್ ಸ್ಕ್ರೀನಿಂದಾನೆ. ಮೋಸ್ಟ್ ಆಫ್ ಹೌದು ಆಲ್ಮೋಸ್ಟ್ ಆಲ್ ಎಲ್ಲರೂ ಆಕ್ಟಿಂಗ್ ಮಾಡಕ್ಕೆ ಸ್ಮಾಲ್ ಆದ್ರೂ ಬಿಗ್ ಅದನ್ನ ಕ್ಯಾಮ್ರಾ ಈವನ್ ಬಾಲಿವುಡ್ ಅಲ್ಲೂ ಅಷ್ಟೇ ಶಾರುಖ್ ಖಾನ್ ಸ್ಮಾಲ್ ಸ್ಕ್ರೀನ್ ಇಂದಾನೆ ಬಂದಿರೋದು. ಸೊ ಹಂಗೆಲ್ಲ ಇದ್ದಾಗ ಆಮೇಲೆ ನಾವು ರಿಚಿತಾರಾಮ್ ಈ ಥರ ಒಬ್ರು ಬಂದಿರೋ ನಮ್ಗೆ ಸೂಟ್ ಆಗುತ್ತೆ. ಈಗ ನಮ್ಮ ಬುಲ್ಬುಲ್ ಟೈಟ್ಲ್ಗೆ ನಮ್ಮ ಪಕ್ಕದ ಮನೆ ಹುಡುಗಿ ಹೆಂಗಿರ್ಬೇಕು ಅಂತ ಅನ್ಕೋತೀವಿ, ಆ ಥರ ಬೇಕು ಹೀರೋಯಿನ್ ಅಂತ ಅನ್ಕೊಂಡಿದ್ವಿ. ಸೊ ಆ ಥರ ಅನಿಸ್ತಾರೆ ಹೆಂಗೆ ಇಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಸೂಟ್ ಆಗ್ತಾರ ಹಾಕ್ಬಿಡಿ, ತಲೆನೇ ಕೆಡ್ಸ್ಕೊಬಿಡಿ ಅಂತ. ಸೆಲೆಕ್ಷನ್ ಆಗಿರೋ ಎಕ್ಸ್ಪೀರಿಯನ್ಸ್ ಇವ್ರನ್ನ ಕೇಳಬೇಕು. ಆ್ಯಕ್ಚುಲಿ ನಿಮಗೆ ಹೇಗೆ ಅನಿಸ್ತು? ಐ ಮೀನ್ ಲಾಂಗ್ ಬ್ಯಾಕ್ ಎಲ್ಲ ಹೇಳಿದ್ರಿ ಒಂದ್ಸಲ, ಈಗ ಪೋಸ್ಟು ನೋಡ್ಕೊಂಡು ಹೋಗ್ಬೇಕಾದ್ರೆ ಬಿಗಿನಿಂಗ್ ಸ್ಕೆಚ್ ಹಾಕಿದ್ರು ಹೀರೋಯಿಂದು. ನಿಮ್ಮ ಅಮ್ಮನ ಜೊತೆ ಎಲ್ಲ ಹೋಗ್ತಾ ಅಂದ್ಕೊತಿದ್ದೆ ನಾನು ಯಾಕೆ ಹೀರೋಯಿನ್ ಆಗ್ಬೋದು ಅಂತ. ಆಲ್ ಆಫ್ ಸಡನ್ಲಿ ದರ್ಶನ್ ಅವ್ರ ಜೊತೆ ಹೀರೋಯಿನ್ ಅಂದಾಗ ಏನು ಅನಿಸ್ತು ನಿಮಗೆ? ಅವಾಗಲೂ ನನಗೆ ಹೇಗೆ ಅನಿಸ್ತು ಅಂದರೆ ಇವ್ರನ್ನೆಲ್ಲ ನಾನು ಟಿ ವಿಲಿ ನೋಡ್ತಿದ್ದೆ, ಫಾರ್ ದ ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡಿ. ಅಲ್ಲ ಅದು ಹೋಗಿದೆ ಯಾರ್ಯಾರು, ಹರಿಕೃಷ್ಣ, ದಿನಾಕರ್, ಮತ್ತೆ ಕವಿರಾಜು, ಎಮ್ ಡಿ ಶ್ರೀಧರ್, ಕೃಷ್ಣಕುಮಾರ್, ಆಮೇಲಿಂದ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್, ಇಷ್ಟು ಜನನು ಎಲ್ರದ್ದು ಒಂದೇ ಚಾಯ್ಸು. ಇವನ್ ಗುರು ಸರ್ ಈಗ ಅವರು ನೋವೇ ರಿಲೇಟೆಡ್ ವಿತ್ ಬುಲ್ಬುಲ್, ಬಟ್ ಅದನ್ನು ಗುರುಜಿ ಏನಂದ್ರು ಅಂದ್ರೆ ನೋಡಿದ ತಕ್ಷಣ ಮನೆ ಕರ್ಕೊಂಡು ಹೋಗೋಣಪ್ಪ ಕೂತ್ಕೊಂಡು ಮಾತಾಡೋಣಪ್ಪ ಅಂತ ಅನ್ಸುತ್ತೆ. ಆ ಥರ ಟೈಪೇ ಬೇಕು ಇದು ನಿಮ್ದಕ್ಕೆ. ಸೊ ಈ ಹುಡುಗಿನೇ ಬೆಟರ್ ಅಂತ ಅವರು ಇವ್ರಿಗೇನೆ ಓಟ್ ಹಾಕಿ. ನಿಮಗೆ ಅವ್ರ ಜೊತೆ ಫೇಸ್ ಮಾಡ್ಬೇಕಾರೆ ನೀವು ಆಲ್ರೆಡಿ ಕ್ಯಾಮ್ರಾ ಫೇಸ್ ಮಾಡಿದ್ರೆ, ಬಟ್ ದರ್ಶನ್ ಅನ್ಕೊಳ್ಳಿ ಏನಾದ್ರು ಸ್ಟಾರ್ ಇರ್ತಾರೆ, ಅವ್ರು ಹೇಗಿರ್ತಾರೆ ಅವ್ರ ಜೊತೆ ಫಸ್ಟ್ ಶಾಟ್ ಫೇಸ್ ಮಾಡ್ಬೇಕಾದ್ರೆ ಹೆಂಗಿತ್ತು? ಫಸ್ಟ್ ಶಾಟ್ ಭಯ ಆಗಿಲ್ಲ, ಬಟ್ ಫಸ್ಟ್ ಸ್ಕೇಲ್ ಭಯ ಆಯಿತು. ನಿಜವಾಗ್ಲೂ ಸ್ವಲ್ಪ ಭಯ ಆಯಿತು. ಅದೇ ಹೇಳ್ತಿದ್ದೆ ನಾನೆಲ್ಲೇ, ಲೈಕ್ ನನಗೆ ಡೈಲಾಗ್ಸ್ ಹೇಳಬೇಕಾದ್ರೆ ನಮ್ಮದು ಇವ್ರದ್ದು ಕಾಂಬಿನೇಷನ್ ಸೀನ್ ಇದ್ದಾಗ ನಾನು ಸರ್ ಐಬ್ರೋಸ್ ನೋಡ್ಕೊಂಡು ಹೇಳ್ತಿದ್ದೆ ನಾನು ಡೈಲಾಗ್ಸ್. ಅವ್ರು ಕಣ್ಣು ನೋಡ್ಬಿಟ್ರೆ ನಂಗೆ ನಿಜವಾಗ್ಲೂ ಬ್ಲ್ಯಾಂಕ್ ಆಗಿಬಿಡ್ತೀನಿ ನಾನು. ಅದಕ್ಕೆ ಅವ್ರು ಐಬ್ರೋಸ್ ನೋಡ್ಕೊಂಡು ಹೇಳ್ತಿದ್ದೆ, ಇಲ್ಲಾಂದ್ರೆ ಅವ್ರ ಫೋರ್ ಹೆಡ್ ನೋಡ್ಕೊಂಡು ಹೇಳ್ತಿದ್ದೆ ಡೈಲಾಗ್ಸು. ಕಣ್ಣು ನೋಡಿದ್ರೆ ಭಯ ಆಗುತ್ತಾ ಏನು? ಭಯ ತುಂಬಾ ಜನ ಬೋಲ್ಡ್ ಆಗ್ಬಿಟ್ಟಿದ್ದಾರೆ ಕಣ್ಣು ನೋಡ್ಬಿಟ್ಟು. ಹಂಗೆ ನಂದು ಸೇಮ್ ಡೈಲಾಗ್ ಮರ್ತೋಗ್ಬಿಟ್ಟು. ಡೈಲಾಗ್ ಅದಲ್ಲ ಇನ್ನೊಂದು ದರ್ಶನ್ ಏನು ಅಂದ್ರೆ ಯಾರೇ ಎದುರುಗಡೆ ನಿಂತರು ಸ್ಟೇರ್ ಮಾಡ್ಕೊಂಡೇ ನೋಡೋದು, ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಮಾತಾಡಿದ್ರೆ ನಾವು ಆ ಕಡೆ ಈ ಕಡೆ ಡೈವರ್ಟ್ ಈ ಕಡೆ ಹಿಂಗೆ ನೋಡ್ಕೊಂಡು ಮಾತಾಡೋದೇ ಇಲ್ಲ. ಈಗ ನಾವು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ, ಪಕ್ಕದಲ್ಲಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ. ಬಟ್ ಇವನ್ ಕೇಸಲ್ಲಿ ಆ ಥರ ಅಲ್ಲ, ಇವನ್ ಡೈರೆಕ್ಟ್ ಕಣ್ಗಳನ್ನೇ ನೋಡ್ತಿರ್ತಾನೆ. ಅಲ್ಲೇ ಒಂಚೂರು ಮೀಟರ್ ಒಂಚೂರು ಆಫ್ ಆಗ್ತಾ ಇರುತ್ತೆ. ಆಕ್ಚುಲಿ ಆ ಸ್ಪಾರ್ಕ್ ಇದೆ ಆಕ್ಚುಲಿ ಅವ್ರ ಕಣ್ಣಲ್ಲಿ, ವೆರಿ ಅಟ್ರಾಕ್ಟಿವ್ ಐಸ್. ಅದು ನಿಜವಾಗ್ಲೂ ದಿಸ್ ಇಸ್ ಮೈ ಒಪಿನಿಯನ್ ಅಷ್ಟೇ, ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ನನ್ನ ಒಪಿನಿಯನ್ ಹೇಗೆ ಅಂದರೆ ನನಗೆ ಅವ್ರ ಕಣ್ಣು ನೋಡಿದ ತಕ್ಷಣ ನಾನು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿಬಿಡ್ತಿದೆ. ಇಲ್ಲಪ್ಪ ಫೋರ್ ಹೆಡ್ ನೋಡೋಣ, ಐಬ್ರೋಸ್ ನೋಡೋಣ ಅನ್ಕೊಂಡೆ. ಲೈಕ್ ಇಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಪ್ರೀತಿಯ ಮುಟ್ಟು ಏನಾದರೂ ಮಾಡಿದ್ರೆ ಇವ್ರನ್ನ. ಅವಾಗ ಇನ್ನೊಂದು ಆ್ಯಕ್ಚುಲಿ ಇವಾಗ ನೀವು ಬೇಸಿಕಲಿ ನೀವು ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿಗೆ ಬಂದರು. ನೀವು ಅವಾಗ ಹೇಳಿದ್ರೆ ಇವನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಅಂದ್ರಿ. ಅಷ್ಟೆಲ್ಲ ಬಿಸ್ನೆಸ್ ಥಾಟ್ಸ್ ಯೋಚನೆ ಮಾಡೋ ದರ್ಶನ್ ಈ ಸಿನಿಮಾನ ಯಾಕೆ ಸ್ನೇಹಿತರಿಗೋಸ್ಕರ ಡೇಟ್ ಕೊಟ್ವಿ? ದರ್ಶನ್ ಡೇಟ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ನಿಂತಿದ್ದಾರೆ. ಇಲ್ಲ ಅದಕ್ಕೆ ದೊಡ್ಡ ವಿಷಯ ಅಂತ ಏನಲ್ಲ. ಬಿಸ್ನೆಸ್ ಮ್ಯಾನ್ ಅಂದ ತಕ್ಷಣ ಅವನಿಗೊಂದು ಎಥಿಕ್ಸ್ ಇಲ್ಲ ಅಂತಲ್ಲ, ಬಟ್ ಕೆಲವು ಎಥಿಕ್ಸ್ ಕೆಲವು ಬಿಸ್ನೆಸ್ ತರನೇ ನೋಡ್ತೀನಿ. ಬಟ್ ಆದ್ರೂ ಇದೊಂದು ರೆವಲ್ಯೂಷನ್, ಟೆಕ್ನಿಷಿಯನ್ಗಳು ಪ್ರೊಡ್ಯೂಸರ್ ಆಗಿರುತ್ತೆ. ಯಾಕಂದ್ರೆ ಈಗ ನೀವು ಇದ್ರಲ್ಲೂ ಬಿಸ್ನೆಸ್ ಪಾಯಿಂಟ್ ಆಫ್ ಇಂದ ಏನಂದ್ರೆ ಸ್ವಲ್ಪ ಜಾಸ್ತಿ ಲಾಭ ಬಂದ್ರೆ ಎಲ್ರಿಗೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ ಅನ್ನೋ ತರ. ಅಲ್ಲ ಕರೆಕ್ಟ್. ಹಾಗೆ ಹೇಳಕ್ ಹೋದ್ರೆ ನೀವು ಅವಾಗ ಅದೇ ಇದರಿಂದ ಬೆಳೆದು ಬಂದವರು ಇವತ್ತು ಸ್ಟಾರ್ ಆಗಿದ್ದೀರಾ. ಸೊ ನಿಮ್ಗೆ ಅವಾಗ ಟೆಕ್ನಿಷಿಯನ್ ಆದಾಗ ನೋಡ್ ಬಂದಿರೋದ್ರಿಂದ ಆ ಕಾರಣದಿಂದ ಕೊಟ್ಟರು ಅಥವಾ ಬೇರೆ ಐ ಮೀನ್ ಸ್ನೇಹಿತರು? ಇಲ್ಲ, ಒಂದೇನಂದ್ರೆ ನಾವು ಚೆನ್ನಾಗಿದೀವ, ನಮ್ಮ ಜೊತೆ 4 ಜನ ಚೆನ್ನಾಗಿರ್ಲಿ. ಆಮೇಲೆ ನನಗೊಂದು ಆಸೆನೂ ಇದೆ. ಈಗ ನನ್ನ ಜೊತೆ ಕೆಲಸ ಮಾಡ್ತಿರೋ ನನ್ನ ಮೇಕಪ್ ಮ್ಯಾನ್ ಆಗ್ಬೋದು, ನನ್ನ ಕಾಸ್ಟ್ಯೂಮರ್ ಆಗ್ಬೋದು, ಡ್ರೈವರ್ ಆಗ್ಬೋದು, ಎಲ್ರಿಗೂ ಅವ್ರಿಗೊಂದು ಮಾಡ್ಕೊಡ್ಬೇಕು ಅಂತ ಒಂದು ಆಸೆ ಇದೆ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಹಂಗೆ ಅದೊಂದು ಮಾಡಿಬಿಟ್ರೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವೆಲ್ಲ ತೀರಿಸ್ಕೊಂಡ್ರೆ ಆಮೇಲೆ ಬಿಂದಾಸ್ ಮಾಡ್ಕೊಂಡು. ಅವ್ರುಗಳು ತುಂಬಾ ವರ್ಷದಿಂದ ಅವ್ರಿಗೂ ಒಂದು ಸಿನಿಮಾ ಅವರೇ ಪ್ರೊಡ್ಯೂಸರ್ಸ್, ಅವ್ರಿಗೊಂದು ಲೈಫ್ ಆಗುತ್ತೆ. ಅವ್ರು ಪ್ರೊಡ್ಯೂಸರ್ಸ್ ಮಿಕ್ಕಿದೆಲ್ಲ ನಾವು ಮಾಡ್ತೀವಿ, ಬರೋ ಲಾಭದಲ್ಲಿ ನೀವು ತಗೊಳ್ಳಿ ಅಷ್ಟೇ. ಸೊ ಇವಾಗ ಇನ್ನೊಂದು ನಿಮ್ದು ಆಕ್ಚುಲಿ ಸುಮಾರು ಒಂದು 7-8 ಇಯರ್ಸ್ ಆಯ್ತು ಅಂಬರೀಶ್ ಅವ್ರ ಜೊತೆ ಅಣ್ಣವರು ಮಾಡ್ಬಿಟ್ಟು. ಗ್ಯಾಪ್ ಆದ್ಮೇಲೆ 6-7 ಇಯರ್ಸ್ ಆಯ್ತು. 2005 ಆಲ್ಮೋಸ್ಟ್ ಆಲ್ 78. ಬಟ್ ಆಕ್ಚುಲಿ ಲೆಕ್ಕ ತಗೊಂಡ್ರೆ 3ನೇ ಸಿನಿಮಾ ಅವ್ರ ಜೊತೆ ನಮ್ದು. ಒಂದು ದೇವರ ಸಿನಿಮಾ ಮಾಡಿದೆ, ಬಟ್ ಅದ್ರಲ್ಲಿ ವಿಲನ್ ಕ್ಯಾರೆಕ್ಟರ್ ಅದರಲ್ಲಿ. ಸೊ ಅದಾದ್ಮೇಲೆ ಹೀರೋ ಆದ್ಮೇಲಿಂದ ಅಣ್ಣವರು, ಅದಾದ್ಮೇಲೆ ಇದೇನೆ. ಹೇಗಿತ್ತು ಕೆಮಿಸ್ಟ್ರಿ? ನೀವು ನೋಡ್ರಿ ಆನ್ ಸ್ಕ್ರೀನ್ ನಿಮ್ಮಿಬ್ರು ಯೂಶಲಿ ನೀವೆಲ್ಲ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಾರೆ, ಬಟ್ ಇದ್ರಲ್ಲಿ ಈ ಕೆಮಿಸ್ಟ್ರಿ ನೋಡಿ ಚೆನ್ನಾಗಿದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಅಮೇಸಿಂಗ್. ಅವ್ರ ಜೊತೆ ಏನ್ ಮಾತೇ ಇಲ್ಲ. ಅಂದ್ರೆ ಒಂದು ಆಲ್ಮೋಸ್ಟ್ ಆಲ್ ಬಂದಿರೋಲ್ಲ. ಥ್ಯಾಂಕ್ ಗಾಡ್ ನಮ್ಮ ಹತ್ರ ಸಿನಿಮಾ ಮುಗಿದ್ಮೇಲೆ ಹೇಳಿದ ಒಂದೇ ಮಾತು, ಶೂಟಿಂಗ್ ಮಾಡ್ದಂಗೆ ಅನ್ಸಿಲ್ಲ ದರ್ಶನ್, ಪಿಕ್ನಿಕ್ ಮಾಡ್ದಂಗೆ ಇತ್ತು ನಿನ್ ಸೆಟ್ ಅಲ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಅಷ್ಟಿದ್ರೆ ಸಾಕು ಅಂತ ಹೇಳಿ. ಆಮೇಲೆ ಒಂದು ಈಗ ಅಪ್ಪಾಜಿ ಅವ್ರು ಬರೋದು ಲೇಟು ಅದು ಇದು ಅಂತಾರಲ್ಲ, ಆಕ್ಚುಲಿ ಅವ್ರಿಗೆ ಏಜ್ 60 ವರ್ಷ ಆಯ್ತು ಅವ್ರಿಗೆ. ನಿಜವಾಗ್ಲೂ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಮೋಸ್ಟ್ಲಿ ದರ್ಶನ್ಗೆಲ್ಲೋ ಏಜ್ ಆಗಿದೆ, ಅವ್ರಿಗೂ ಏಜ್ ಆಗಿಲ್ಲ ಅನ್ಸುತ್ತೆ. 3 ಸಾಂಗ್ ಮಾಡಿದ್ದಾರೆ,
3 ಫೈಟಲ್ಲಿ ಇದ್ದಾರೆ. ಆಮೇಲೆ ನಾನು ಅವ್ರಿಗೆ ಒಂದು ಹೇಳಿದಷ್ಟೇ, ನೀವು ಬರೋ ಟೈಮಿಂಗ್ ನಿಮ್ದಪ್ಪ, ಹೋಗೋ ಟೈಮಿಂಗ್ ನಂದು. 3:30-4 ಗಂಟೆ ಬೈಯೋರು ನನಗೆ, ನೀನೇನು ಸಿನಿಮಾ ಮಾಡ್ತಿದ್ಯಾ ನೀನು, ಈ ಥರ ಎಲ್ಲ ಮಾಡಿದ್ರೆ ಹೋಗ್ಬಿಡ್ತದೆ ಹಂಗೆ ಹಿಂಗೆ ಅಂತೇಳಿ. 4 ಗಂಟೆ ನಾನೇ ಕಳಿಸ್ಬಿಡೆ, ಹೋಗಿ ಸಾಕು, ಇವತ್ತಿಷ್ಟು ಮಾಡಿದ್ ಸಾಕು. ಅವ್ರು ಬೈಯೋರು, ಈ ಡೈರೆಕ್ಟ್ ರೆಡಿ ಇದಾರೆ ಕೆಲಸ ಮಾಡಿಸ್ಕೊಳಕ್ ನೀ ಏನೋ ಕಳಿಸ್ತಾ ಇರ್ತಾರೆ ನನಗೆ. ಅವ್ರು ನಮಗೆ ಡೈರೆಕ್ಟರ್ ಕಡೆ ತಿರ್ಗಿಬಿಟ್ಟು ನನ್ನ ಕಡೆ ತಿರ್ಗಿಬಿಟ್ಟು, ನೋಡಪ್ಪ ಪ್ರೊಡ್ಯೂಸರ್ ನಾನು ಹೋಗಿ ರೆಡಿ ಇಲ್ಲ, ನಿಮ್ಮ ಅಣ್ಣ ಕಳಿಸ್ತಾ ಇರೋದು ಅನ್ನೋರು. ಈ ಸಿನಿಮಾ ನೋಡಿದ್ರೆ ಒಂದಂತೂ ನಮ್ಗೆ ಎಲ್ಲರಿಗೂ ಆಡಿಯನ್ಸ್ ಒಂದಂತೂ ಅನ್ಸುತ್ತೆ, ವರ್ಲ್ಡ್ಸ್ ಬೆಸ್ಟ್ ಫಾದರ್ ಅಂಡ್ ಬೆಸ್ಟ್ ಸನ್. ಈವನ್ ಆ ಸಾಂಗ್ ನೋಡಿದ್ರೆ ಐ ಮೀನ್ ಜೂನಿಯರ್ ಸೀನಿಯರ್ ಸಾಂಗ್ ಎಲ್ಲ ಅಬ್ಸರ್ವ್ ಮಾಡಿದಾಗ ಅವ್ರು ಅಂಬರೀಶ್ ಅವ್ರದ್ದು ಒಂದು ಸ್ಟೈಲ್ ಇದೆ, ಅವ್ರು ನಡೆಯೋ ಸ್ಟೈಲ್. ಈಗ ಇವರು ಅದೇ ಸ್ಟೈಲಲ್ಲಿ ನೋಡ್ಕೊಂಡು ಆ ಸಾಂಗ್ ಸ್ಟಾರ್ಟ್ ಆದಾಗ ನೋಡ್ತಾ ಇರ್ಬಿಟ್ರೆ ಎಲ್ಲೋ ಒಂದ್ ಕಡೆ ಇಬ್ಬರದ್ದು ಹೇಗಿರ್ಬೋದು ಕೆಮಿಸ್ಟ್ರಿ ಅಂತ. ಮತ್ತೆ ಇವನ್ ಒಂದು ಟ್ರೈಲರ್ ಅಲ್ಲಿ ಕೂಡ ಫೈಟ್ ಇದೆ ಇಬ್ಬರದ್ದು ಆಕ್ಚುಲಿ, ಅದೊಂದು ಮೇನ್. ಇವಾಗ ನೀವು ಏನಂದ್ರೆ ಅಲ್ಲಿ ತೆಲುಗಲ್ಲಿ ಇರೋ ತರ ಇಲ್ಲಿಲ್ಲ ಸಿನಿಮಾನಕ್ಕೆ, ಕಾರಣ ಇಲ್ಲಿ ಇಡಕ್ಕಾಗಲ್ಲ. ಯಾಕಂದ್ರೆ ದರ್ಶನ್ ರೆಬಲ್ ಸ್ಟಾರ್ ಚಾನ್ಸ್ ಸ್ಟಾರ್ ಇದ್ದಾಗ ಅಲ್ಲಿ ಫೈಟ್ ಇಟ್ಟಿಲ್ಲ ಅಂದ್ರೆ ಆಡಿಯನ್ಸ್ ಖುಷಿ. ಇಬ್ರು ಕಾಂಬಿನೇಷನ್ ಒಂದು ಫೈಟ್ ಇರ್ಲೇಬೇಕು ಎಷ್ಟೇ ಇದ್ರು. ಸೊ ಅದನ್ನ ಇಲ್ಲಿ ಮಾಡಿದಿರಲ್ಲ. ಅಲ್ಲಲ್ಲ, ಫೈಟ್ ಇರ್ಲೇಬೇಕಲ್ಲ. ಫೈಟ್ ಬಂದ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಆಲ್ 40-45% ಅವ್ರು ಮಾಡಿದ್ರೆ ಆಮೇಲೆ ನಾನು ಬಂದು ಕ್ಯಾರಿ ಮಾಡೋದು ಅಷ್ಟೇ ನಂದು. ಬಿಗಿನಿಂಗ್ ಅವರಿಂದ ಸ್ಟಾರ್ಟ್, ಅವರೇ ಹೊಡೆಯೋದು ಎಲ್ರಿಗೂ ಫಸ್ಟ್ ಪಡ 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 ಹೊಡ್ಕೊಂಡು ಆಮೇಲೆ ನಾನು ಬಿಡ್ತಾರೆ ಮುಂದಕ್ಕೆ ಹಂಗೆ. ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಹೇಗೆ ಸರ್ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ಸುಮಾರು ಒಂದು 20-25 ಡೇಸ್ ಅನ್ಸುತ್ತಲ್ವಾ, 25 ದಿನ. ಎಷ್ಟು ಜನ ಹೋಗಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ. 27 ದಿನ ಟೋಟಲ್. ನಾವು ಆಲ್ಮೋಸ್ಟ್ ಒಂದು 32 ಮೆಂಬರ್ಸ್ ಕ್ರೂ ಹೋಗಿದ್ವಿ. ಸಖತ್ ಮಜಾ ಆಗಿತ್ತು. ಮತ್ತೆ ಇನ್ನೊಂಚೂರು ಸ್ವಲ್ಪ ಬೇಜಾರುಗಳು ಆಯ್ತು. ಏನಾಯ್ತು ಅಂದ್ರೆ ಅಪ್ಪಾಜಿ ಅವ್ರಿಗೂ ಟಿಕೆಟ್ ಹಾಕಿ ಅವ್ರು ಬರ್ಬೇಕಾಗಿತ್ತು, ಅವ್ರು ಬರ್ಲಿಲ್ಲ. ಅಂದ್ರೆ ಅವ್ರದ್ದು ಇತ್ತ ಅಲ್ಲಿ ಸೀನ್ ಇತ್ತ? ಬಂದಿದ್ರೆ ಒಂದು 4-5 ಶಾರ್ಟ್ ಅವ್ರು ತೆಗೆಯೋಣ ಅಂತ ಪ್ಲಾನ್ ಮಾಡಿದ್ವಿ ನಾವು. ಸಾಂಗ್ ಯಾವ್ದಾದ್ರು ಅವರು ತುಂಬಾ ಬ್ಯುಸಿ ಆಗಿರ್ತಿದ್ರಲ್ಲ, ಸೊ ಅಟ್ಲೀಸ್ಟ್ ಅದೊಂದು ರೀಸನ್ ಕೊಟ್ಬಿಟ್ಟು ಅವ್ರಿಗೊಂದು ಸಣ್ಣ ಹಾಲಿಡೇ ಮಾಡಿಸ್ಬಿಡೋಣ ಅನ್ನೋ ಒಂದು ಇಂಟೆನ್ಷನ್ ನಮ್ದು. ಅಮ್ಮ ಬಂದ್ರೆ ಅಷ್ಟೇನೆ ಅವಾಗ. ಬಟ್ ಅವಾಗ ಏನಾಯ್ತು ಅಂದ್ರೆ ಕಾವೇರಿ ಇಶ್ಯೂ ಬಂದ್ಬಿಡ್ತು. ಸೊ ಅವರು ಅದು ಡಿಸೈಡ್ ಆಗ್ಲಿ ಆಮೇಲೆ ಬರ್ತೀನಿ ಅಂತ ಹೇಳಿ. ಬಟ್ ಅಮ್ಮ ಬಂದಿದ್ರು. ಅದೇ ಅವ್ರು ಹೇಳ್ತಾ ಇದ್ರು, ಮನೆ ಹೋಮ್ ಫುಡ್ ಅವ್ರಿಗೆ ಬಿರಿಯಾನಿ ಚಾಪ್ಸ್ ಡೈಲಿ ನಡೀತಾ ಇತ್ತು ನಮ್ಗೆ ಅಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಹೋದ್ರು ಪಕ್ಕ ಮಂಡ್ಯ ಫುಡ್ಡೇ ಅಲ್ಲಿ ರೆಡಿ ಮಾಡಿಸ್ತಾ ಇದ್ವಿ ನಾವು. ಓಕೆ, ದಿನಕರ್ ನಿರ್ಮಾಪಕರನ್ನ ಜಾಸ್ತಿ ಹೊತ್ತು ಮಾತಾಡ್ಸ್ಬಿಟ್ಟಿದ್ವಿ. ಈಗ ಇನ್ನೊಬ್ರು ನಿರ್ಮಾಪಕರನ್ನ ಮಾತಾಡ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸೊ ಅದು ಇನ್ನೊಂದೇನಂದ್ರೆ ಸಾಂಗ್ಗಳ ಬಗ್ಗೆ ಮಾತಾಡಬೇಕು ಈ ಸಿನಿಮಾದಾಗ. ಸಾಂಗು, ಲಿರಿಕ್ಸ್ ಫಸ್ಟ್ ಟೈಮ್ ಫುಲ್, ಐ ಮೀನ್ ಫಸ್ಟ್ ಟೈಮ್ ಅಲ್ಲ ಬಟ್ ಫುಲ್ ಪ್ಯಾಕೇಜ್ ದರ್ಶನ್ ಅವ್ರ ಸಿನಿಮಾ ಫಸ್ಟ್ ಟೈಮ್ ಕೊಟ್ಟಿರೋದು ಅನ್ಸುತ್ತೆ, ಕವಿರಾಜು. ಸೊ ನೋಡೋಣ ಈ ಸಿನಿಮಾದ ಬಗ್ಗೆ ಅವ್ರೇನು ಮಾತಾಡ್ತಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಇದಾಗಲಿ ಸಕ್ಸಸ್ ಆಗಲಿ. ಇದೇ ರೀತಿ ನಿಮ್ಮ ಟೆಕ್ನಿಷಿಯನ್ ದಂಡು ಸಾಕಷ್ಟು ಹೊಸ ಸಿನಿಮಾ ಮಾಡಿ ದರ್ಶನ್ ಅವ್ರು ಡೇಟ್ ಕೊಡ್ತಾನೆ ಇರಲಿ ಹೀಗೆ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ಸುವರ್ಣ ಚಾನಲ್ಗೂ ತುಂಬ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಮಾತಾಡಕ್ಕಿಲ್ವಾ?